ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದವರ ವಿರುದ್ಧ ಕೆಂಗಣ್ಣು. ಸರ್ಕಾರಿ ನೌಕರರು ಹಾಗೂ ಸಿಬ್ಬಂದಿಗೆ ಅಮಾನತು ಶಿಕ್ಷೆ. ಕಾಂಗ್ರೆಸ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಪರೇಡ್ನಲ್ಲಿ ಸರ್ಕಾರಿ ನೌಕರರು ಭಾಗಿಯಾದರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರಕ್ಕೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಈಗ ಪ್ರಶ್ನೆ ಮಾಡಿದ್ದಾರೆ. ದೇಶಭಕ್ತಿ ಇರೋರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಕಿರುಕುಳ ನೀಡಬಾರದು ಅಂದಿದ್ದಾರೆ. ಟೋಟಲಿ ಎಲ್ಲೋ ಒಂದು ಕಡೆ ಸರ್ಕಾರ ವರ್ಸಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅಂತ ಹೇಳ್ಬೋದು. ಬಿಜೆಪಿ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಟೋಟಲಿ ಏನು ನಡೀತಾ ಇದೆ? ಇವಾಗಲೇ ಬಸವ ಕಲ್ಯಾಣದ ಒಬ್ಬ ಹಾಸ್ಟೆಲ್ ವಾರ್ಡನ್ನ ಅಮಾನತ್ ಮಾಡಿದ್ದಾರೆ. ಸಾಕಷ್ಟು ಶಿಕ್ಷಕರದು ಅಧಿಕಾರಿಗಳ ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ವರ್ಸಸ್ ಸ್ವಯಂ ಸೇವಕ ಸಂಘ ಕಾರ್ಯಕರ್ತ ನಡೀತಾ ಇದೆ ಸರ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಇಡೀ ಹಿಂದೂ ಸಮಾಜನೇ ಒಂದು ಭಯದಲ್ಲಿ ವಾತಾವರಣದಲ್ಲಿ ಇರಬೇಕು, ಆ ಥರ ಒಂದು ಸೃಷ್ಟಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ಈಗ RSS ಪರ್ಮಿಷನ್ ತೊಗೋಬೇಕು ಪಥಸಂಚಲನಕ್ಕೆ, ಮತ್ತು ಬೇರೆ ಯಾರು ಪಾಲ್ಗೊಳ್ಬಾರ್ದು. ಈ ಥರ ಒಂದು ಅಧಿಕಾರಿಗಳಿಗೆ ಭಯ, ಈಗ ಜನರಿಗರ ಭಯ ಇಡಿಸ್ತಾ ಇದ್ರು ಈ ಸರ್ಕಾರ ಬಂದಮೇಲೆ. ಈಗ ಅಧಿಕಾರಿಗಳಿಗೆ ಕೂಡ ಮೊನ್ನೆ ಒಂದು PDO ಸಸ್ಪೆಂಡ್ ಮಾಡಿದ್ರು. ಅದರಲ್ಲಿ ಪಕ್ಷಾತೀತವಾಗಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಪಾಲ್ಗೊಳ್ತಾರೆ. ಅಂದ್ರೆ ಸರ್ಕಾರ ಇವತ್ತೇ ಈ ಸರ್ಕಾರ ಯಾಕೆ ಅಧಿಕಾರಿಗಳಿಗೆ ಟಾರ್ಗೆಟ್ ಮಾಡ್ತಾ ಇದೆ ಸರ್? ಸ್ವತಃ ವಿಧಾನಸೌಧದಲ್ಲೇ DK ಶಿವಕುಮಾರ್ ಅವರು ಹೇಳಿದರು, ನಾನು ಯಾವುದೋ ಒಂದು ಶಾಖೆಯಲ್ಲಿ ಪಾಲ್ಗೊಂಡಿದ್ದೆ ರಾಜಕೀಯ ಬರೋಕೆ ಮೊದಲು. ಅವರೇ ಸ್ವತಃ ಅವ್ರ ಉಪಮುಖ್ಯಮಂತ್ರಿ ಹೇಳಿದ ಉದಾಹರಣೆನೇ ಇದೆ. ಅಂದರೆ ಪಕ್ಷಾತೀತವಾಗಿ RSS ಅಂದರೆ ಏನು BJP ಇಲ್ಲ, JDS ಇಲ್ಲ, ಕಾಂಗ್ರೆಸ್ ಇಲ್ಲ. ಇದೊಂದು ಹಿಂದೂ ಸಮಾಜಕ್ಕೆ ರಾಷ್ಟ್ರೀಯತೆ ಭಾವನೆ ಉಳುವಂಥ, ರಾಷ್ಟ್ರದ ಏಕತೆಗಾಗಿ ಅಖಂಡತೆಗಾಗಿ ಒಂದು ಕಟ್ಟಿದಂಥ 100 ವರ್ಷ ಕೆಳಗಡೆ ನಮ್ಮ ಮೊದಲನೇ ಸರ್ಸಂಘದ ಹೆಗಡೆಜಿ ಅವರು, ಕೇಶವರಾವ್ ಬೆಳ್ಳಿರಾಮ್ ಹೆಡ್ಗೇಜಿಯವರು ಅವರು ಕಟ್ಟಿದರು. ಅದನ್ನು ಈಗ ಏನಾಗಿದೆ ಅವ್ರಿಗೆ ಅಂದರೆ 100 ವರ್ಷ ಆಗಿದೆ, ಎಲ್ಲೋ ಒಂದು ಕಡೆ ಮಾಡ್ತಾರೆ ಪಥಸಂಚಲನ ಅಂತ ಅವ್ರ ತಲೆಯಲ್ಲಿತ್ತು. ಬಟ್ ಇದು ಏನು ಇಡೀ ದೇಶ ವಿದೇಶಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಏನು ಎಲ್ಲಾ ಸಮಾಜದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಡುಕ್ ಹುಕ್ಕಿದೆ ಸರ್. ಈಗ ಏನು ಸರ್ಕಾರಿ ನೌಕರರು ಇರ್ಬೋದು, ಔಟ್ಸೋರ್ಸ್ ಸರ್ಕಾರಿ ನೌಕರರು ಇರ್ಬೋದು, ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಅಮಾನತ್ ಕೂಡ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನೀವೇನು ಧೈರ್ಯ ಕೊಡ್ತೀರಿ? ನಾವು ನಿಮ್ಮೊಂದಿಗೆ ಇದ್ದೀವಿ, ನೀವು ರಾಷ್ಟ್ರದ ಮೇಲೆ, ದೇಶದ ಮೇಲೆ ಭಕ್ತಿಗೋಸ್ಕರ ಈ ಪಥಸಂಚಲನ ಪಾಲ್ಗೊಂಡ್ರೆ ಏನು ಭರವಸೆ ಕೊಡಿ, ಏನು ಶಕ್ತಿ? ಆಲ್ರೆಡಿ ನಮ್ಮ ಪಕ್ಷ ಕ್ಲಿಯರ್ ಮಾಡಿದೆ ಈ ವಿಷಯದಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರು ಕ್ಲಿಯರ್ ಮಾಡಿದ್ದಾರೆ. ಇಂಥ ಅಧಿಕಾರಿಗಳ ಜೊತೆ ನಾವಿದ್ದೀವಿ. ಯಾವ ಅಧಿಕಾರಿಗಳು ಕೂಡ ಇದರಲ್ಲಿ ಬೇಡ. ಇದು ರಾಷ್ಟ್ರೀಯತೆ ಭಾವನೆ ಉಳ್ಳಂಥ ಒಂದು ಇದು ಸಂಘಟನೆ. ಇದರಲ್ಲಿ ಪಾಲ್ಗೊಳ್ರಿ ಅಂತ ಬೇರೆ ಬೇರೆ ಸಂಘಟನೆಯಲ್ಲಿ ಎಲ್ಲ ಅಧಿಕಾರಿಗಳು ಪಾಲ್ಗೊಳ್ಳಲ್ವಾ? ಹಂಗಾದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 10ಕ್ಕೂ ಅಧಿಕ ಅಧಿಕಾರಿ ಅಂತ ಹೇಳಿ ಕೇಳೋದ್ರ ಬರ್ತದೆ. ಅವ್ರಿಗೆ ನೀವು ಏನು ಧೈರ್ಯ ಕೊಡ್ತೀರಿ? 10 ಅಧಿಕಾರಿ ಅವ್ರ ಜೊತೆ ಈಗ ಸರ್ಕಾರ ಅವ್ರದ್ದಿದೆ, ಅವ್ರು ಏನೂ ಮಾಡ್ತಾರೆ. ಯಾಕಂದ್ರೆ ಈಗ ಇತ್ತೀಚಿನದಲ್ಲಿ ಈ ಸರ್ಕಾರ ಏನೂ ಮಾಡ್ತಾ ಇದೆ, ಯಾರಿಗೆ ಕೇರ್ನೂ ಮಾಡ್ತಾ ಇಲ್ಲ. ಅವ್ರದ್ದು ಒಂದು ಭಂಡತನ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾರೆ ಈ ಸರ್ಕಾರ. ಅದಕ್ಕೆ ಕಾನೂನಿದೆ, ಹೋರಾಟ ಇದೆ, ಅವ್ರ ಜೊತೆ ನಾವು ಇರ್ತೀವಂತ ಈ ಸಂದರ್ಭದಲ್ಲಿ ಜೊತೆಗಿಡೋದು ಬೇಡ. ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರ ಮಾತಂತ ಹೇಳ್ಬೋದು. ಏನು ಅಧಿಕಾರಿಗಳಿದ್ದಾರೆ ಅವ್ರೊಂದಿಗೆ ನಾವಿದ್ದೀವಿ, ಯಾರು ಹೆದರ ಜೊರತಿಲ್ಲ. ಇದು ರಾಷ್ಟ್ರ ದೇಶಗೋಸ್ಕರ ನಡೀತಾ ಇದೆ ಅಂತ ಪಥಸಂಚಲನ ಇದರಲ್ಲಿ ಪಾಲ್ಗೊಂಡ್ರ ಜೊತೆ ನಾವಿರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದವರ ವಿರುದ್ಧ ಕೆಂಗಣ್ಣು. ಸರ್ಕಾರಿ ನೌಕರರು ಹಾಗೂ ಸಿಬ್ಬಂದಿಗೆ ಅಮಾನತು ಶಿಕ್ಷೆ. ಕಾಂಗ್ರೆಸ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಪರೇಡ್ನಲ್ಲಿ ಸರ್ಕಾರಿ ನೌಕರರು ಭಾಗಿಯಾದರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರಕ್ಕೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಈಗ ಪ್ರಶ್ನೆ ಮಾಡಿದ್ದಾರೆ. ದೇಶಭಕ್ತಿ ಇರೋರು RSS ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಕಿರುಕುಳ ನೀಡಬಾರದು ಅಂದಿದ್ದಾರೆ. ಟೋಟಲಿ ಎಲ್ಲೋ ಒಂದು ಕಡೆ ಸರ್ಕಾರ ವರ್ಸಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅಂತ ಹೇಳ್ಬೋದು. ಬಿಜೆಪಿ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಟೋಟಲಿ ಏನು ನಡೀತಾ ಇದೆ? ಇವಾಗಲೇ ಬಸವ ಕಲ್ಯಾಣದ ಒಬ್ಬ ಹಾಸ್ಟೆಲ್ ವಾರ್ಡನ್ನ ಅಮಾನತ್ ಮಾಡಿದ್ದಾರೆ. ಸಾಕಷ್ಟು ಶಿಕ್ಷಕರದು ಅಧಿಕಾರಿಗಳ ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ವರ್ಸಸ್ ಸ್ವಯಂ ಸೇವಕ ಸಂಘ ಕಾರ್ಯಕರ್ತ ನಡೀತಾ ಇದೆ ಸರ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಇಡೀ ಹಿಂದೂ ಸಮಾಜನೇ ಒಂದು ಭಯದಲ್ಲಿ ವಾತಾವರಣದಲ್ಲಿ ಇರಬೇಕು, ಆ ಥರ ಒಂದು ಸೃಷ್ಟಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ಈಗ RSS ಪರ್ಮಿಷನ್ ತೊಗೋಬೇಕು ಪಥಸಂಚಲನಕ್ಕೆ, ಮತ್ತು ಬೇರೆ ಯಾರು ಪಾಲ್ಗೊಳ್ಬಾರ್ದು. ಈ ಥರ ಒಂದು ಅಧಿಕಾರಿಗಳಿಗೆ ಭಯ, ಈಗ ಜನರಿಗರ ಭಯ ಇಡಿಸ್ತಾ ಇದ್ರು ಈ ಸರ್ಕಾರ ಬಂದಮೇಲೆ.
ಈಗ ಅಧಿಕಾರಿಗಳಿಗೆ ಕೂಡ ಮೊನ್ನೆ ಒಂದು PDO ಸಸ್ಪೆಂಡ್ ಮಾಡಿದ್ರು. ಅದರಲ್ಲಿ ಪಕ್ಷಾತೀತವಾಗಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಪಾಲ್ಗೊಳ್ತಾರೆ. ಅಂದ್ರೆ ಸರ್ಕಾರ ಇವತ್ತೇ ಈ ಸರ್ಕಾರ ಯಾಕೆ ಅಧಿಕಾರಿಗಳಿಗೆ ಟಾರ್ಗೆಟ್ ಮಾಡ್ತಾ ಇದೆ ಸರ್? ಸ್ವತಃ ವಿಧಾನಸೌಧದಲ್ಲೇ DK ಶಿವಕುಮಾರ್ ಅವರು ಹೇಳಿದರು, ನಾನು ಯಾವುದೋ ಒಂದು ಶಾಖೆಯಲ್ಲಿ ಪಾಲ್ಗೊಂಡಿದ್ದೆ ರಾಜಕೀಯ ಬರೋಕ್ಕೆ ಮೊದಲು. ಅವರೇ ಸ್ವತಃ ಅವ್ರ ಉಪಮುಖ್ಯಮಂತ್ರಿ ಹೇಳಿದ ಉದಾಹರಣೆನೇ ಇದೆ. ಅಂದರೆ ಪಕ್ಷಾತೀತವಾಗಿ RSS ಅಂದರೆ ಏನು BJP ಇಲ್ಲ, JDS ಇಲ್ಲ, ಕಾಂಗ್ರೆಸ್ ಇಲ್ಲ. ಇದೊಂದು ಹಿಂದೂ ಸಮಾಜಕ್ಕೆ ರಾಷ್ಟ್ರೀಯತೆ ಭಾವನೆ ಉಳುವಂಥ, ರಾಷ್ಟ್ರದ ಏಕತೆಗಾಗಿ ಅಖಂಡತೆಗಾಗಿ ಒಂದು ಕಟ್ಟಿದಂಥ 100 ವರ್ಷ ಕೆಳಗಡೆ ನಮ್ಮ ಮೊದಲನೇ ಸರ್ಸಂಘಚಾಲಕ ಹೆಗಡೆಜಿ ಅವರು, ಕೇಶವರಾವ್ ಬೆಳ್ಳಿರಾಮ್ ಹೆಡ್ಗೇಜಿಯವರು ಅವರು ಕಟ್ಟಿದರು. ಅದನ್ನು ಈಗ ಏನಾಗಿದೆ ಅವ್ರಿಗೆ ಅಂದರೆ 100 ವರ್ಷ ಆಗಿದೆ, ಎಲ್ಲೋ ಒಂದು ಕಡೆ ಮಾಡ್ತಾರೆ ಪಥಸಂಚಲನ ಅಂತ ಅವ್ರ ತಲೆಯಲ್ಲಿತ್ತು. ಬಟ್ ಇದು ಏನು ಇಡೀ ದೇಶ ವಿದೇಶಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಏನು ಎಲ್ಲ ಸಮಾಜದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಡುಕು ಹುಕ್ಕಿದೆ. ಸರ್, ಈಗ ಏನು ಸರ್ಕಾರಿ ನೌಕರರು ಇರ್ಬೋದು, ಔಟ್ಸೋರ್ಸ್ ಸರ್ಕಾರಿ ನೌಕರರು ಇರ್ಬೋದು, ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಅಮಾನತ್ ಕೂಡ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನೀವೇನು ಧೈರ್ಯ ಕೊಡ್ತೀರಿ? ನಾವು ನಿಮ್ಮೊಂದಿಗೆ ಇದ್ದೀವಿ, ನೀವು ರಾಷ್ಟ್ರದ ಮೇಲೆ, ದೇಶದ ಮೇಲೆ ಭಕ್ತಿಗೋಸ್ಕರ ಈ ಪಥಸಂಚಲನ ಪಾಲ್ಗೊಂಡ್ರೆ ಏನು ಭರವಸೆ ಕೊಡಿ, ಏನು ಶಕ್ತಿ ಕೊಡಿ? ಆಲ್ರೆಡಿ ನಮ್ಮ ಪಕ್ಷ ಕ್ಲಿಯರ್ ಮಾಡಿದೆ. ಈ ವಿಷಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕ್ಲಿಯರ್ ಮಾಡಿದ್ದಾರೆ. ಇಂಥ ಅಧಿಕಾರಿಗಳ ಜೊತೆ ನಾವಿದ್ದೀವಿ. ಯಾವ ಅಧಿಕಾರಿಗಳು ಕೂಡ ಇದರಲ್ಲಿ ಬೇಡ. ಇದು ರಾಷ್ಟ್ರೀಯತೆ ಭಾವನೆ ಉಳ್ಳಂಥ ಒಂದು ಇದು ಸಂಘಟನೆ. ಇದರಲ್ಲಿ ಪಾಲ್ಗೊಳ್ಳ್ರಿ ಅಂತ ಬೇರೆ ಬೇರೆ ಸಂಘಟನೆಯಲ್ಲಿ ಎಲ್ಲ ಅಧಿಕಾರಿಗಳು ಪಾಲ್ಗೊಳ್ಳಲ್ವಾ? ಹಂಗಾದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 10ಕ್ಕೂ ಅಧಿಕ ಅಧಿಕಾರಿ ಅಂತ ಹೇಳಿ ಕೇಳೋದ್ರಾಗ ಬರ್ತದೆ. ಅವ್ರಿಗೆ ನೀವು ಏನು ಧೈರ್ಯ ಕೊಡ್ತೀರಿ? 10 ಅಧಿಕಾರಿ ಅವ್ರ ಜೊತೆ ಈಗ ಸರ್ಕಾರ ಅವ್ರದ್ದಿದೆ, ಅವ್ರು ಏನೂ ಮಾಡ್ತಾರೆ. ಯಾಕಂದ್ರೆ ಈಗ ಇತ್ತೀಚಿನಿಂದಲೇ ಈ ಸರ್ಕಾರ ಏನೂ ಮಾಡ್ತಾ ಇದೆ, ಯಾರಿಗೆ ಕೇರ್ನೂ ಮಾಡ್ತಾ ಇಲ್ಲ. ಅವ್ರದ್ದು ಒಂದು ಭಂಡತನ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾರೆ ಈ ಸರ್ಕಾರ. ಅದಕ್ಕೆ ಕಾನೂನಿದೆ, ಹೋರಾಟ ಇದೆ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ದತ್ತಿಗಿಡೋದು ಬೇಡ. ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರ ಮಾತಂತ ಹೇಳ್ಬೋದು. ಏನು ಅಧಿಕಾರಿಗಳಿದ್ದಾರೆ ಅವ್ರೊಂದಿಗೆ ನಾವಿದ್ದೀವಿ, ಯಾರು ಹೆದರ ಜೊರತಿಲ್ಲ. ಇದು ರಾಷ್ಟ್ರ ದೇಶಗೋಸ್ಕರ ನಡೀತಾ ಇದೆ ಅಂತ ಪಥಸಂಚಲನ ಇದರಲ್ಲಿ ಪಾಲ್ಗೊಂಡ್ರ ಜೊತೆ ನಾವಿರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. RSS ಪರೇಡ್ ನಲ್ಲಿ ಭಾಗಿಯಾದವರ ವಿರುದ್ಧ ಕೆಂಗಣ್ಣು. ಸರ್ಕಾರಿ ನೌಕರರು ಹಾಗೂ ಸಿಬ್ಬಂದಿಗೆ ಅಮಾನತು ಶಿಕ್ಷೆ. ಕಾಂಗ್ರೆಸ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಪರೇಡ್ನಲ್ಲಿ ಸರ್ಕಾರಿ ನೌಕರರು ಭಾಗಿಯಾದರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರಕ್ಕೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಈಗ ಪ್ರಶ್ನೆ ಮಾಡಿದ್ದಾರೆ. ದೇಶಭಕ್ತಿ ಇರೋರು RSS ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಕಿರುಕುಳ ನೀಡಬಾರದು ಅಂದಿದ್ದಾರೆ. ಟೋಟಲಿ ಎಲ್ಲೋ ಒಂದು ಕಡೆ ಸರ್ಕಾರ ವರ್ಸಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅಂತ ಹೇಳ್ಬೋದು. BJP ಶಾಸಕರ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಟೋಟಲಿ ಏನು ನಡೀತಾ ಇದೆ? ಇವಾಗಲೇ ಬಸವ ಕಲ್ಯಾಣದ ಒಬ್ಬ ಹಾಸ್ಟೆಲ್ ವಾರ್ಡನ್ನ ಅಮಾನತ್ ಮಾಡಿದ್ದಾರೆ. ಸಾಕಷ್ಟು ಶಿಕ್ಷಕರದು, ಅಧಿಕಾರಿಗಳ ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ವರ್ಸಸ್ ಸ್ವಯಂ ಸೇವಕ ಸಂಘ ಕಾರ್ಯಕರ್ತ ನಡೀತಾ ಇದೆ ಸರ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಇಡೀ ಹಿಂದೂ ಸಮಾಜನೇ ಒಂದು ಭಯದಲ್ಲಿ ವಾತಾವರಣದಲ್ಲಿ ಇರಬೇಕು, ಆ ಥರ ಒಂದು ಸೃಷ್ಟಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ಈಗ RSS ಅನ್ನು ಪರ್ಮಿಷನ್ ತೊಗೋಬೇಕು ಪಥಸಂಚಲನಕ್ಕೆ, ಮತ್ತು ಬೇರೆ ಯಾರು ಪಾಲ್ಗೊಳ್ಬಾರ್ದು. ಈ ಥರ ಒಂದು ಅಧಿಕಾರಿಗಳಿಗೆ ಭಯ, ಈಗ ಜನರಿಗಿರೋ ಭಯ ಇಡಿಸ್ತಾ ಇದ್ರು ಈ ಸರ್ಕಾರ ಬಂದಮೇಲೆ. ಈಗ ಅಧಿಕಾರಿಗಳಿಗೆ ಕೂಡ ಮೊನ್ನೆ ಒಂದು PDO ಸಸ್ಪೆಂಡ್ ಮಾಡಿದ್ರು. ಅದರಲ್ಲಿ ಪಕ್ಷಾತೀತವಾಗಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಪಾಲ್ಗೊಳ್ತಾರೆ. ಅಂದ್ರೆ ಸರ್ಕಾರ ಇವತ್ತೇ ಈ ಸರ್ಕಾರ ಯಾಕೆ ಅಧಿಕಾರಿಗಳಿಗೆ ಟಾರ್ಗೆಟ್ ಮಾಡ್ತಾ ಇದೆ ಸರ್? ಸ್ವತಃ ವಿಧಾನಸೌಧದಲ್ಲೇ DK ಶಿವಕುಮಾರ್ ಅವರು ಹೇಳಿದರು, ನಾನು ಯಾವುದೋ ಒಂದು ಶಾಖೆಯಲ್ಲಿ ಪಾಲ್ಗೊಂಡಿದ್ದೆ ರಾಜಕೀಯ ಬರೋಕ್ಕೆ ಮೊದಲು. ಅವರೇ ಸ್ವತಃ ಅವ್ರ ಉಪಮುಖ್ಯಮಂತ್ರಿ ಹೇಳಿದ ಉದಾಹರಣೆನೇ ಇದೆ. ಅಂದರೆ ಪಕ್ಷಾತೀತವಾಗಿ RSS ಅಂದರೆ ಏನು BJP ಇಲ್ಲ, JDS ಇಲ್ಲ, ಕಾಂಗ್ರೆಸ್ ಇಲ್ಲ. ಇದೊಂದು ಹಿಂದೂ ಸಮಾಜಕ್ಕೆ ರಾಷ್ಟ್ರೀಯತೆ ಭಾವನೆ ಉಳುವಂಥ, ರಾಷ್ಟ್ರದ ಏಕತೆಗಾಗಿ ಅಖಂಡತೆಗಾಗಿ ಒಂದು ಕಟ್ಟಿದಂಥ 100 ವರ್ಷ ಕೆಳಗಡೆ ನಮ್ಮ ಮೊದಲನೇ ಸರ್ಸಂಘಚಾಲಕ ಹೆಗಡೆಜಿಯವರು, ಕೇಶವರಾವ್ ಬೆಳ್ಳಿರಾಮ್ ಹೆಡ್ಗೇಜಿಯವರು ಅವರು ಕಟ್ಟಿದರು. ಅದನ್ನು ಈಗ ಏನಾಗಿದೆ ಅವ್ರಿಗೆ ಅಂದರೆ 100 ವರ್ಷ ಆಗಿದೆ, ಎಲ್ಲೋ ಒಂದು ಕಡೆ ಮಾಡ್ತಾರೆ ಪಥಸಂಚಲನ ಅಂತ ಅವ್ರ ತಲೆಯಲ್ಲಿತ್ತು. ಬಟ್ ಇದು ಏನು ಇಡೀ ದೇಶ ವಿದೇಶಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಏನು ಎಲ್ಲ ಸಮಾಜದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಡುಕು ಹುಕ್ಕಿದೆ. ಸರ್, ಈಗ ಏನು ಸರ್ಕಾರಿ ನೌಕರರು ಇರ್ಬೋದು, ಔಟ್ಸೋರ್ಸ್ ಸರ್ಕಾರಿ ನೌಕರರು ಇರ್ಬೋದು, ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಅಮಾನತ್ ಕೂಡ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನೀವೇನು ಧೈರ್ಯ ಕೊಡ್ತೀರಿ? ನಾವು ನಿಮ್ಮೊಂದಿಗೆ ಇದ್ದೀವಿ, ನೀವು ರಾಷ್ಟ್ರದ ಮೇಲೆ, ದೇಶದ ಮೇಲೆ ಭಕ್ತಿಗೋಸ್ಕರ ಈ ಪಥಸಂಚಲನ ಪಾಲ್ಗೊಂಡ್ರೆ ಏನು ಭರವಸೆ ಕೊಡಿ, ಏನು ಶಕ್ತಿ ಕೊಡಿ? ಆಲ್ರೆಡಿ ನಮ್ಮ ಪಕ್ಷ ಕ್ಲಿಯರ್ ಮಾಡಿದೆ. ಈ ವಿಷಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕ್ಲಿಯರ್ ಮಾಡಿದ್ದಾರೆ.
ಇಂಥ ಅಧಿಕಾರಿಗಳ ಜೊತೆ ನಾವಿದ್ದೀವಿ. ಯಾವ ಅಧಿಕಾರಿಗಳು ಕೂಡ ಇದರ ಬೇಡ. ಇದು ರಾಷ್ಟ್ರೀಯತೆ ಭಾವನೆ ಉಳ್ಳಂತ ಒಂದು ಇದು ಸಂಘಟನೆ. ಇದರಲ್ಲಿ ಪಾಲ್ಗೊಳ್ರಿ ಅಂತ ಬೇರೆ ಬೇರೆ ಸಂಘಟನೆಯಲ್ಲಿ ಎಲ್ಲ ಅಧಿಕಾರಿಗಳು ಪಾಲ್ಗೊಳ್ಳಲ್ವಾ? ಹಂಗಾದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 10ಕ್ಕೂ ಅಧಿಕ ಅಧಿಕಾರಿ ಅಂತ ಹೇಳಿ ಕೇಳೋದ್ರ ಬರ್ತದೆ. ಅವ್ರಿಗೆ ನೀವು ಏನು ಧೈರ್ಯ ಕೊಡ್ತೀರಿ 10 ಅಧಿಕಾರಿ? ಅವ್ರ ಜೊತೆ ಏನಾಗಿ ಸರ್ಕಾರ ಅವ್ರದ್ದಿದೆ, ಅವ್ರು ಏನೂ ಮಾಡ್ತಾರೆ. ಯಾಕಂದ್ರೆ ಈಗ ಇತ್ತೀಚಿನಿಂದಲೇ ಈ ಸರ್ಕಾರ ಏನೂ ಮಾಡ್ತಾ ಇದೆ, ಯಾರಿಗೆ ಕೇರ್ನೂ ಮಾಡ್ತಾ ಇಲ್ಲ. ಅವ್ರದ್ದು ಒಂದು ಭಂಡತನ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾರೆ ಈ ಸರ್ಕಾರ. ಅದಕ್ಕೆ ಕಾನೂನಿದೆ, ಹೋರಾಟ ಇದೆ, ಅವ್ರ ಜೊತೆ ನಾವು ಇರ್ತೀವಂತ ಈ ಸಂದರ್ಭದಲ್ಲಿ ದತ್ತಿಗಿಡೋದು ಬೇಡ. ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂದಿದೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರ ಮಾತಂತ ಹೇಳ್ಬೋದು. ಏನು ಅಧಿಕಾರಿಗಳಿದ್ದಾರೆ ಅವ್ರೊಂದಿಗೆ ನಾವಿದ್ದೀವಿ, ಯಾರು ಹೆದರ ಜೊರತಿಲ್ಲ. ಇದು ರಾಷ್ಟ್ರ ದೇಶಗೋಸ್ಕರ ನಡೀತಾ ಇದೆ ಅಂತ ಒಂದು ಪಥಸಂಚಲನ ಇದರಲ್ಲಿ ಪಾಲ್ಗೊಂಡ್ರ ಜೊತೆ ನಾವಿರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು.